ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸೋಮವಾರದ ಈವ್ನಿಂಗ್ ನಾನು ತಗೊಂಡಿದ್ದು. ಸೋಮವಾರ ಈವ್ನಿಂಗ್ ಸ್ಕೂಲಿಂದ ಬಂದಿದ ಮೇಲೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಅಂದರೆ ನಾರ್ಮಲ್ ಆಗಿ ಮಾಯಶ್ಚರೈಸರ್ನ ಹಚ್ಕೊಳ್ತಾ ಇದ್ದೀನಿ. ಹಾಗೆ ತಲೆ ಎಲ್ಲ ಬಾಚ್ಕೊಂಡು ಇವಾಗ ಸ್ಕೂಲಿಂದ ಬಂದಿದ ಮೇಲೆ ಏನಾಗುತ್ತೆ ಅಂದರೆ ಕೂದಲೆಲ್ಲ ಫುಲ್ ಡ್ರೈ ಆಗಿರುತ್ತೆ. ಹಾಗಾಗಿ ನನಗೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಎವ್ರಿ ಡೇ ನಾನು ಸ್ವಲ್ಪನಾದ್ರೂ ಎಣ್ಣೆ ಹಚ್ಕೊಳ್ತೀನಿ. ಈ ಎಣ್ಣೆನ ನಾನೇ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಅದರ ವಿಡಿಯೋ ಕೂಡ ನನ್ನ ಚಾನೆಲ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ನನ್ನ ಹೇರ್ ಕೂಡ ತುಂಬ ಬ್ಲ್ಯಾಕ್ ಆಗಿ ತಿಕ್ಕಾಗಿ ಕೂಡ ಇರುತ್ತೆ. ಸೊ ನಾವು ನಮ್ಮ ಮನೆಯಲ್ಲೇನೆ ಸ್ವಲ್ಪ ಎಣ್ಣೆ ಎಲ್ಲ ರೆಡಿ ಮಾಡ್ಕೊಂಡು ಹಚ್ಕೊಳ್ತಾ ಇದ್ರೆ ನಮ್ಮ ಕೂದಲನ್ನ ನಾವು ಹೆಲ್ದಿಯಾಗಿ ನೋಡ್ಕೊಳ್ಬೋದು. ಸೊ ನನ್ನ ಹೇರು ಸ್ವಲ್ಪ ಕರ್ಲಿಯಾಗಿರೋದ್ರಿಂದ ಎವ್ರಿ ಡೇ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ತಲೆ ಬಾಚ್ಕೊಂಡ್ರೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ ನಮ್ಗೆ ಏನಂತ ಅನ್ಸಲ್ಲ. ಹಾಗೆ ನಾವು ವಾರದಲ್ಲಿ ಒಂದ್ಸಲ ತಲೆ ಸ್ನಾನ ಮಾಡ್ತಾರೆ ಒಂದೊಂದ್ಸಲ. ಸೊ ಆ ಥರ ಮಾಡಬಾರ್ದು. ನಮಗೆ ವೀಕ್ಲಿ 2 ಸಲ ಆದರೂ ನಾವು ತಲೆ ಸ್ನಾನ ಮಾಡಬೇಕು. ಅಂದರೆ 2 ದಿನ ಬಿಟ್ಟು, ಇಲ್ಲ ಅಂದರೆ 3 ಡೇಸ್ ಬಿಟ್ಟು ನಾವು ತಲೆ ಸ್ನಾನನ ಮಾಡಬೇಕು. ಸೊ ಆವಾಗ ನಮಗೆ ಹೇರ್ ಅನ್ನೋದು ಚೆನ್ನಾಗಿರುತ್ತೆ. ಹಾಗೆ ನಾನಿವತ್ತು ಒಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸೂರ್ ದಾಲ್ ಅಂತ ಹೇಳ್ತಾರಲ್ವಾ, ಆರೆಂಜ್ ಕಲರ್ ಅಲ್ಲಿ ಇರುತ್ತೆ. ಆ ದಾಲಿನ ಇಡೀ ಪೂರ್ತಿಯಾಗಿರುವಂಥದ್ದು. ಇವಾಗ ಹೆಸರು ಬೇಳೆ ಮಾಡೋದಕ್ಕಿಂತ ಮುಂಚೆ ಹೆಸರು ಕಾಳು ಹೇಗಿರುತ್ತೆ ಹಾಗೆ ಇದು ಮಸೂರ್ ದಾಲ್ದು ಕಾಳು ಆ ಥರದ್ದು. ಸೊ ಇದನ್ನ ನಾನು ಹುರುಳಿ ಕಾಳು ಅಂತ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಗೊಂಬಂದ್ಬಿಟ್ಟಿದ್ದೆ. ಆಮೇಲೆ ಮನೆಗೆ ತಗೊಂಡ್ ಬಂದ್ಮೇಲೆ ಗೊತ್ತಾಯ್ತು ಇದು ಹುರುಳಿ ಕಾಳು ಅಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಾನು ನಿಮ್ಗೆ ಈ ದಾಲ್ನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಮತ್ತೆ ಅದನ್ನ ನಾನು ವಾಶ್ ಮಾಡಿ ನೆನೆ ಹಾಕಿ ಇಟ್ಟಿದ್ದೀನಿ ನೈಟ್. ಮತ್ತೆ ಇದು ನಾನು ಅವತ್ತು ನೈಟು ಫ್ರಾನ್ಸ್ ಕರಿ ಮಾಡಿದ್ದೆ. ಸೊ ಅಷ್ಟಾಗಿತ್ತು ನೈಟಿಂದ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಇದು ವಾಶ್ ಮಾಡಿ ಇವಾಗ ಇದು ಸೋಕ್ ಮಾಡಿ ಇಟ್ಟಿದ್ದೆ. ಸೋಕ್ ಮಾಡಬೇಕು ಅಂತೇನು ಇರಲಿಲ್ಲ, ಬಟ್ ನಾನು ಸೋಕ್ ಮಾಡಿ ಇಟ್ಟಿದ್ದೆ. ಅದಿವಾಗ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಸಪ್ರೇಟ್ ಆಗಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು. ನಾನಿವತ್ತು ಈ ದಾಲನ್ನ ನಿಮಗೆ ನಾರ್ತ್ ಇಂಡಿಯಾ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದನ್ನ ಪಕ್ಕ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ ಇವತ್ತು. ಸೊ ಇದು ನೆಂದಿದೆ. ಇದನ್ನ ಇವಾಗ ಇನ್ನೊಂದ್ಸಲ ಮತ್ತೆ ವಾಶ್ ಮಾಡ್ಕೊಂಡು ಬಂದು ಕುಕ್ಕರಲ್ಲಿ ನಾನು ಇವಾಗ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ನಾನು ಬೆಳಿಗ್ಗೆ ತೆಗೆದಿದ್ದು, ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬೆಳಿಗ್ಗೆ ಮಾಡ್ಕೊಂಡಿದ್ದು ವಿಡಿಯೋ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋಗೂ ಒಂದು ಲೈಕ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಳೆನ ತಗೊಂಡಿದ್ದೀರಾ ಅದರ ಡಬಲ್ ಅಷ್ಟು ನೀರನ್ನು ಹಾಕೊಳ್ಬೋದು. ಇಲ್ಲಾಂದರೆ ಆ ಬೇಳೆ ಮುಳುಗ್ತಾ ಇದೆ ಅಷ್ಟು ನೀರು ಹಾಕೊಂಡ್ರು ಸಾಕಾಗುತ್ತೆ. ಏನಕ್ಕಂದರೆ ಆಲ್ರೆಡಿ ಅದನ್ನು ನೆನೆಸಿಟ್ಟಿರೋದ್ರಿಂದ ಜಾಸ್ತಿ ಏನು ನೀರು ಬೇಕಾಗಿರಲ್ಲ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ಒಂದು 3 ವಿಜಿಲ್ಸ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಮತ್ತೆ ಇವಾಗ ನಾನು ಬೆಳಿಗ್ಗೆ ರಾಗಿ ಗಂಜಿ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ರಾಗಿ ಹಿಟ್ಟನ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳು ದಾಲೆಲ್ಲ ಕೊಟ್ರೆ ತಿನ್ನಲ್ಲ ಅಂತ ಹೇಳಿ ಇಡ್ಲಿ ಕೂಡ ನಾನು ಮಾಡ್ತಾ ಇದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ಗೋಸ್ಕರ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡಿ ಅವ್ರಿಗೂ ಬಾಕ್ಸ್ಗೆ ಇವತ್ತು ಇಡ್ಲಿನೇ ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಚಪಾತಿ ಮಾಡ್ತಾ ಇದ್ದೀನಿ ನಾನಿವತ್ತು ಬಾಕ್ಸ್ಗೆ. ಚಪಾತಿ ಜೊತೆಗೆ ಆ ದಾಲ್ನ ತಗೊಂಡು ಹೋಗುವ ಅಂತ ಹೇಳಿ. ಮಕ್ಳೇನ್ ಮಾಡ್ತಾರೆ, ಸೊ ಚಪಾತಿ ಜೊತೆಗೆ ಬೇರೆ ಆಲೂ ಕರಿ ಆಗಿರ್ಬೋದು ಆ ಥರದ್ದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಡ್ಲಿ ಕೊಟ್ಟರೆ ದೋಸೆ ಕೊಟ್ಟರೆ ಇಷ್ಟಪಟ್ಟು ಖಾಲಿ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ನಾನಿವತ್ತು ಇಡ್ಲಿಯನ್ನ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿ ಮಾಡಿ ಮಕ್ಕಳಿಗೆ ಬಾಕ್ಸ್ಗೂ ಕೂಡ ನಾನು ಅದನ್ನೇ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನನ್ನ ಮಕ್ಕಳ ಫ್ರೆಂಡ್ಸು ಕೂಡ ಇಡ್ಲಿ ತಗೊಂಡು ಹೋಗಿದ್ರೆ ಇಷ್ಟಪಟ್ಟು ತಿಂತಾರೆ. ಏನಕ್ಕಂದ್ರೆ ಇಲ್ಲಿ ಸ್ವಲ್ಪ ಇಡ್ಲಿ ಅನ್ನೋದು ರೇರ್ ಅಲ್ವಾ ಮಾಡೋದು. ಮತ್ತೆ ನಾನು ರವಾಯಿಂದ ಇಡ್ಲಿನ ಮಾಡ್ತೀನಿ. ಅಕ್ಕಿ ಇಂದ ರೈಸಿಂದ ಇಡ್ಲಿ ಮಾಡೋದು ತುಂಬ ಕಡಿಮೆ. ಸೊ ಇವಾಗ ಇದು ನೀರು ಕುದೀತಾ ಇದೆ. ಇಡ್ಲಿನ ಇಟ್ಬಿಟ್ಟು ಇವಾಗ ಚಪಾತಿ ಕೂಡ ಮಾಡ್ಕೋಬೇಕು. ಮತ್ತೆ ದಾಲ್ ಕೂಡ ಬೇಯ್ತಾ ಇದೆ, ಅದನ್ನು ಕೂಡ ನೋಡಬೇಕು. ಸೊ ಬೆಳಿಗ್ಗೆ ಈ ಥರನೇ ಗಡಿಬಿಡಿಯಾಗಿರುತ್ತೆ. ಪಕ್ಕದಲ್ಲಿ ವಿಡಿಯೋ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ದಾಲು ಚೆನ್ನಾಗಿ ಬೆಂದಿದೆ. ಸೊ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಇನ್ನೊಂದೇನಂದ್ರೆ ಇದ್ರ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ನನ್ಗನ್ಸಿತ್ತು. ಇವಾಗ ಈ ಬೇಳೆನ ನೀಟಾಗಿ ಈ ಥರ 1-2 ಸಲ ಮ್ಯಾಶ್ ಮಾಡ್ಕೊಳ್ಳಿ. ಮತ್ತೆ ಈ ಬೇಳೆ ಸ್ವಲ್ಪ ಉಪ್ಪುಪ್ಪಾಗೇ ಇರುತ್ತೆ. ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ.
ಇದನ್ನ ದಾಲ್ ಮಾಡುವಾಗ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಬೇಕು. ಇವಾಗ ನಾನು ಇದಕ್ಕೆ ತಡಕ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ತುಪ್ಪನ ಹಾಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡು ಒಂದು 3 ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ ಮತ್ತೆ ಅರಿಶಿನ ಇಷ್ಟನ್ನ ಹಾಕಿ ಚೆನ್ನಾಗಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಾವು ಇದಕ್ಕೆ ಕರಿಬೇವೆಲ್ಲ ಹಾಕಬಾರ್ದು. ನಾರ್ಮಲ್ ಆಗಿ ನಾನು ಹೇಳಿದ್ನಲ್ವ, ನಾನು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಕರಿಬೇವೆಲ್ಲ ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಇವಾಗ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ನು ಕೂಡ ಸೇರಿಸಿದ್ದೀನಿ. ನಾನಿಲ್ಲಿ ಆಲಿವ್ ಆಯಿಲ್ ಅನ್ನ ಯೂಸ್ ಮಾಡಿದ್ದೀನಿ ಇವಾಗ. ಸೊ ಈ ತರ ಈರುಳ್ಳಿ ಅನ್ನೋದು ಚೆನ್ನಾಗಿ ಬೇಯಬೇಕು. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದು ಚೆನ್ನಾಗಿ ಬೇಯಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈ ದಾಲಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಈ ದಾಲ್ ಅನ್ನೋದು ಮಸೂರ್ ದಾಲ್ ಅನ್ನೋದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಯಾವುದೇ ಒಂದು ಬಾತಿಂಗ್ ಪೌಡರ್ ಮಾಡ್ಬೇಕಂದ್ರೂ ಈ ದಾಲ್ನ ಯೂಸ್ ಮಾಡ್ತಾರೆ. ಏನಕ್ಕಂದ್ರೆ ಅದು ಸ್ಕಿನ್ಗೆ ಒಳ್ಳೇದಂತ ಹೇಳಿ. ಸೊ ಈ ಈರುಳ್ಳಿಗೆ ನಾನು ಸ್ವಲ್ಪ ಧನಿಯಾ ಪೌಡರ್ನು ಕೂಡ ಹಾಕೊಂಡು ಫ್ರೈ ಮಾಡಿಬಿಟ್ಟು ಅದನ್ನ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಮತ್ತೆ ಒಂದು 2 ಟೊಮೆಟೊನ ಮಿಕ್ಸಿಯಲ್ಲಿ ಹಾಕಿ ಅದನ್ನ ಪ್ಯೂರಿನೂ ಕೂಡ ಮಾಡಿಕೊಂಡೆ. ಸೊ ಈರುಳ್ಳಿ ಎಲ್ಲ ಬೆಂದಿದ್ಮೇಲೆ ಇವಾಗ ಆ ಪ್ಯೂರಿನ ನಾವು ಇದಕ್ಕೆ ಹಾಕೊಳ್ಬೇಕು, ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವಾಗ್ಲೂ ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳೋದಕ್ಕಿಂತ ಈ ತರ ಪ್ಯೂರಿ ಮಾಡಿ ಹಾಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಒಮ್ಮೆ ಈ ತರ ನೀವು ಕೂಡ ಟ್ರೈ ಮಾಡ್ಬಿಟ್ಟು ನೋಡಿ. ಸೊ ಇದು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಬೇಯಲಿಕ್ಕೆ ನಾವು ಬಿಡಬೇಕು. ಅದು ಚೆನ್ನಾಗಿ ಬೆಂದಿದ್ಮೇಲೆ ಒಂದು 10 ನಿಮಿಷ ಅದಾಗಿದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ವ ದಾಲು, ಅದನ್ನ ಇದಕ್ಕೆ ಹಾಕೊಳ್ಬೇಕು. ಅಷ್ಟೇನೆ, ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ಈ ತರ ಏನಾದ್ರು ದಾಲ್ ಸಿಕ್ಕಿದ್ರೆ. ಇಲ್ಲ ಮಸೂರ್ ದಾಲ್ ನಾರ್ಮಲ್ ಆಗಿದ್ರು ಸೊ ಅದನ್ನು ಕೂಡ ನಾವು ಇದೇ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಸ್ಪೆಷಲ್ ಆಗಿ. ಸೊ ಇವಾಗ ನಾನು ಟೇಸ್ಟ್ ನೋಡ್ಕೊಂಡು ಇನ್ನು ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ. ಸೊ ಇದನ್ನ ಇವಾಗ ಒಂದು 10 ನಿಮಿಷ ಈ ತರ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಂಡ್ರೆ ದಾಲ್ ಅನ್ನೋದು ರೆಡಿ ಆಯ್ತು. ಸೊ ಈ ತರ ಇತ್ತು. ಮಾರ್ನಿಂಗ್ ನಾನು ಈ ದಾಲ್ನ ಪ್ರಿಪೇರ್ ಮಾಡ್ಕೊಂಡೆ. ಹಾಗೆ ಪಕ್ಕದಲ್ಲಿ ರಾಗಿ ಗಂಜಿ ಕೂಡ ಮಾಡ್ತಾ ಇದ್ದೀನಿ. ಅದು ಕೂಡ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಎಷ್ಟು ಜನಕ್ಕೆ ರಾಗಿ ಗಂಜಿ ಕುಡಿಯೋದು ಎವ್ರಿ ಡೇ ಅಂದ್ರೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಇಡ್ಲಿ ಕೂಡ ಬೇಯ್ತಾ ಇದೆ, ದಾಲ್ ಕೂಡ ರೆಡಿ ಆಯ್ತು. ಸೊ ಇವಾಗ ಇಲ್ಲಿ ಚಪಾತಿ ಮಾಡ್ಲಿಕ್ಕೆ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬಾಕ್ಸ್ಗೆ ಚಪಾತಿನ ತಗೊಂಡು ಹೋಗ್ತೀವಿ, ನಾನು ಮತ್ತೆ ನನ್ನ ಹಸ್ಬೆಂಡ್. ಮಕ್ಳಿಗಾದ್ರೆ ಇಡ್ಲಿ ಹಾಕ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಇಡ್ಲಿ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಇಡ್ಲಿ. ರವೆ ಇಡ್ಲಿ ಅಂದ್ರೆ ಅಕ್ಕಿ ರವೆ ಇರುತ್ತವ, ಇಡ್ಲಿ ರವೆ, ಅದರಿಂದ ಮಾಡಿರುವಂತ ಇಡ್ಲಿ. ಸೊ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ಸಿತ್ತು ಅಂತ ಹೇಳಿ ನನಗೆ ಖಂಡಿತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಮತ್ತೆ ನಾನಿವಾಗ ಪಕ್ಕದಲ್ಲಿ ಬಿಸಿನೀರನ್ನು ಕೂಡ ಇಟ್ಟಿದ್ದೀನಿ. ನಾನು ಆಮ್ಲ ಜ್ಯೂಸ್ ಅನ್ನ ಕುಡಿಬೇಕಂತ ಹೇಳಿ. ಮತ್ತೆ ಚಪಾತಿ ಕೂಡ ಮಾಡಿದ್ದಾಯ್ತು. ಚಪಾತಿಗೆ ಎಣ್ಣೆ ಎಲ್ಲ ನಾನೇನು ಹಾಕ್ಲಿಲ್ಲ. ಈ ತರ ದಾಲು ಏನಾದ್ರು ಮಾಡುವಾಗ ಎಣ್ಣೆನ ಹಾಕೊಳ್ದೇನೆ ಚಪಾತಿ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಹೀಗಿತ್ತು ಇವತ್ತಿನ ಈ ವ್ಲಾಗ್. ಹೇಗನ್ಸಿತು ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ